ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ತಮಗೆಲ್ಲರಿಗೂ UG ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಕವಿ ಪರಿಚಯವನ್ನು ನೋಡೋಣ. ಶಿವರಾಮ್ ಕಾರಂತ್ ಅವರ ಬಗ್ಗೆ ಕವಿ ಪರಿಚಯ. ಇವರ ಪೂರ್ಣ ಹೆಸರು ಏನಪ್ಪ ಅಂದರೆ ಕೋಟ ಶಿವರಾಮ ಕಾರಂತ. ಕೋಟ ಶಿವರಾಮ ಕಾರಂತ ಅಂದಿಸಿ ಕಾಣ್ತೀವಿ. ಇವರು ಜನಿಸಿದ್ದು ಏನಪ್ಪ ಅಂದರೆ ಅಕ್ಟೋಬರ್ 10, 1902ರಲ್ಲಿ. ಅಕ್ಟೋಬರ್ 10, 1902ರಲ್ಲಿ ಅಂದಿಸಿ ಕಾಣ್ತೀವಿ. ಇವರ ಜನನ ಸ್ಥಳ ಉಡುಪಿ ಜಿಲ್ಲೆಯ ಕೋಟ. ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದ್ರು. ತಂದೆ ಯಾರಪ್ಪ ಅಂದರೆ ಶೇಷ ಕಾರಂತರು, ತಾಯಿ ಲಕ್ಷ್ಮೀ ಕಾರಂತರು. ತಾಯಿಯರು ಲಕ್ಷ್ಮೀ ಕಾರಂತರು ಅಂದಿಸಿ ನೋಡ್ತೀವಿ. ನೋಡಿ, ಶಿವರಾಮ್ ಕಾರಂತ್ ಅವರ ಬಿರುದು ಯಾವುದಪ್ಪ ಅಂದರೆ ಕಡಲ ತೀರದ ಭಾರ್ಗವ. ಕಡಲ ತೀರದ ಭಾರ್ಗವ. ಕಡಲ ತೀರದ ಭಾರ್ಗವ ಎಂದು ಯಾರನ್ನು ಕರೀತಾರೆ ಅಂದ್ಕಿಸಿ ಒಂದ್ಸಲ ಕೇಳೋಣ ಕ್ವಶನ್. ಹೌದಾ? ಶಿವರಾಮ್ ಕಾರಂತ. ಇನ್ನು ನಡೆದಾಡುವ ವಿಶ್ವಕೋಶ ಅಂದ್ಕಿಸಿ ಯಾರಿಗೆ ಕರೀತಾರೆ? ನಡೆದಾಡುವ ವಿಶ್ವಕೋಶ ಅಂದ್ಕಿಸಿ ಯಾರಿಗೆ ಕರೀತಾರೆ ಅಂದರೆ ಶಿವರಾಮ್ ಕಾರಂತ್ ಅವರಿಗೆ ಕರೀತಾರೆ. ಇನ್ನು ಈ ಕ್ವಶನ್ ಅಂತೂ ಸಾಕಷ್ಟು ಬಾರಿ ಕೇಳ್ಬಿಟ್ಟನ. ಹೌದಾ? ಹುಚ್ಚು ಮನಸ್ಸಿನ 10 ಮುಖಗಳು. ಹುಚ್ಚು ಮನಸ್ಸಿನ 10 ಮುಖಗಳು ಇದು ಯಾರ ಆತ್ಮಕಥನ ಅಂದ್ಕಿಸಿ ಕೇಳೋಣ. ಇದು ಒಂದು ಆತ್ಮಕಥನ ಅಂದ್ಕಿಸಿ ಕಾಣ್ತೀವಿ. ಹೌದಾ? ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನೋದು ಸಾಕಷ್ಟು ಬಾರಿ ಈ ಕ್ವಶನ್ ಕೇಳೋಣ, ಇಂಪಾರ್ಟೆಂಟು. ಮತ್ತು ಶಿವರಾಮ್ ಕಾರಂತ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಅವಾರ್ಡ್ ಪ್ರಶಸ್ತಿ ದೊರಕಿತು ಅಂದ್ಕಿಸಿ ಕೇಳೋಣ. ಜ್ಞಾನಪೀಠ ಅವಾರ್ಡ್. ಹೌದಾ? ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು 1977ರಲ್ಲಿ ಶಿವರಾಮ್ ಕಾರಂತ್ ಅವರಿಗೆ. ಯಾವ ಕೃತಿಗೆ ಅಂದರೆ ಮುಖಜ್ಜಿಯ ಕನಸುಗಳು. ಮುಖಜ್ಜಿಯ ಕನಸುಗಳು. ಇನ್ನು ಶಿವರಾಮ್ ಕಾರಂತ್ ಅವರು ಮರಣ ಹೊಂದಿದ್ದು ಯಾವಾಗಪ್ಪ ಅಂದರೆ 1997 ಡಿಸೆಂಬರ್ 9ರಂದು ಏನಪ್ಪ ಅಂದರೆ ಶಿವರಾಮ್ ಕಾರಂತ್ ಅವರು ಮರಣ ಹೊಂದಿದ್ರು ಅಂದ್ಕಿಸಿ ನಾವು ನೋಡ್ತೀವಿ. ಇನ್ನು ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ಕಾದಂಬರಿಗಳು ನೋಡೋಣ. ಹೌದಾ? ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ಕಾದಂಬರಿಗಳು ನೋಡೋಣ. ವಿಚಿತ್ರಕೂಟ. ಯಾವುದು? ವಿಚಿತ್ರಕೂಟ ಅಂದ್ಕಿಸಿ ನೋಡ್ತೀವಿ. ಶಿವರಾಮ್ ಕಾರಂತ್ ಅವರ ಪ್ರಮುಖ ಕಾದಂಬರಿ ಯಾವುದಪ್ಪ ಅಂದರೆ ವಿಚಿತ್ರಕೂಟ, ಅಳಿದ ಮೇಲೆ, ಆನಂತರ ಆಳ ನಿರಾಳ, ಇದ್ದೋರು ಚಿಂತೆ, ನಿಭಣ್ಯ ಜನ್ಮ, ಮುಖಜ್ಜಿಯ ಕನಸುಗಳು. ಮುಖಜ್ಜಿಯ ಕನಸು ಅಂತೂ ಸಾಕಷ್ಟು ಇಂಪಾರ್ಟೆಂಟು. ಇನ್ನು ಮೈಮನಗಳ ಸುಳಿಯಲ್ಲಿ. ಇದು ಅಂತೂ ಭಾರಿ ಇಂಪಾರ್ಟೆಂಟ್. ಯಾವುದು? ಮೈಮನ ಸುಳಿಯಲ್ಲಿ ಅಂದ್ಕಿಸಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಸಿಗ್ತದೆ ಮೈಮನಗಳ ಸುಳಿಯಲ್ಲಿ ಅಂದ್ಕಿಸಿ. ಇನ್ನು ಸ್ವಪ್ನದ ಹೊಳೆ ಆಗಿರ್ಬೋದು. ಗೊಂಡಾರಣ್ಯ, ಆನಂತರ ಸನ್ಯಾಸಿಯ ಬದುಕು, ಕರುಳಿನ ಕರೆ, ಜಾರುವ ದಾರಿಯಲ್ಲಿ, ಬೆಟ್ಟದ ಜೀವ. ಪಂಪ ಪ್ರಶಸ್ತಿ ದೊರೆತು ನೋಡಿ, ಬೆಟ್ಟದ ಜೀವಕ್ಕೆ. ಇದನ್ನು ಭಾಳ ಇಂಪಾರ್ಟೆಂಟು. ಶನೇಶ್ವರನ ನೆರಳು, ಮರಳಿ ಮಣ್ಣಿಗೆ. ಇದನ್ನು ಸಾಕಷ್ಟು ಇಂಪಾರ್ಟೆಂಟ್ ನೋಡಿ. ಕಾದಂಬರಿಗಳು ಎಲ್ಲ ಶಿವರಾಮ್ ಕಾರಂತ್ ಅವರ ಪ್ರಮುಖ ಕಾದಂಬರಿಗಳು ಅಂದ್ಕಿಸಿ ಕಾಣ್ತೀವಿ. ಮರಳಿ ಮಣ್ಣಿಗೆ ಇಂಪಾರ್ಟೆಂಟ್ ನೋಡಿ, ಮರಳಿ ಮಣ್ಣಿಗೆ ಅನ್ನೋದು. ಇನ್ನು ಚೋಮನ ದುಡಿ. ಈ ಕಾದಂಬರಿ ಅಂತೂ ಸಖತ್ ಇಂಪಾರ್ಟೆಂಟ್ ಮತ್ತು ಅಷ್ಟೇ ಇಂಟ್ರೆಸ್ಟ್ ಅದು. ಈ ಕಾದಂಬರಿ ಓದಿ, ಚೆನ್ನಾಗಿದೆ. ಇನ್ನು ಕುಡಿಯರ ಕೂಸು, ಸರಸಮ್ಮನ ಸಮಾಧಿ ಬಹಳಷ್ಟು ಇಂಪಾರ್ಟೆಂಟು. ಇನ್ನು ಹೆತ್ತಾಳ ತಾಯಿ, ಚಿಗುರಿದ ಕನಸು, ಒಡ ಹುಟ್ಟಿದವರು. ಇವೆಲ್ಲ ಶಿವರಾಮ್ ಕಾರಂತ್ ಅವರ ಪ್ರಮುಖ ಕಾದಂಬರಿಗಳು ಅಂದ್ಕಿಸಿ ಕರೀತೀವಿ. ಸಾಕಷ್ಟು ಇಂಪಾರ್ಟೆಂಟ್ ನೋಡಿ. ಇದರಲ್ಲಿ ಏನಪ್ಪ ಅಂದರೆ ಅತಿ ಇಂಪಾರ್ಟೆಂಟ್ ಯಾವ್ಯಾವಪ್ಪ ಅಂದರೆ ಸರಸಮ್ಮನ ಸಮಾಧಿ, ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಆನಂತರ ಮೈಮನಗಳ ಸುಳಿಯಲ್ಲಿ, ಮುಖಜ್ಜಿಯ ಕನಸುಗಳು, ವಿಚಿತ್ರಕೂಟ. ಇವು ಕಾದಂಬರಿಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದದ್ದು ಅಂದ್ಕಿಸಿ ಕಾಣ್ತೀವಿ. ಹೌದಾ? ನೆಕ್ಸ್ಟ್
ನಾಟಕಗಳು ನೋಡಿ, ಶಿವರಾಮ್ ಕಾರಂತ್ ಅವರ ನಾಟಕ. ಶಿವರಾಮ್ ಕಾರಂತ್ ಅವರ ನಾಟಕ ಯಾವುದಪ್ಪ ಅಂದರೆ ಕಿಸಾ ಗೌತಮಿ. ಕಿಸಾ ಗೌತಮಿ ಅನ್ನೋದು ಒಂದು ಏನಪ್ಪ ಅಂದರೆ ಶಿವರಾಮ್ ಕಾರಂತ್ ಅವರ ಒಂದು ನಾಟಕವಾಗಿದೆ. ನೆಕ್ಸ್ಟ್, ನಿಮ್ಮ ಓಟು ಯಾರಿಗೆ, ಗೆದ್ದವರ ಸತ್ಯ, ದೆಹಲಿ ದೌರ್ಬಾಣ್ಯ, ಶಹಜಾನನ ಕೊನೆ, ಸೋನಿಯಾ ಸೌಭಾಗ್ಯ, ಹಿರಿಯಕ್ಕನ ಚಾಳಿ. ಇದು ಹಿರಿಯಕ್ಕನ ಚಾಳಿ ಭಾರಿ ಇಂಪಾರ್ಟೆಂಟ್ ನೋಡಿ. ಶೀಲಭಂಗ, ಗರ್ಭಗುಡಿ ಕೇಳ್ಯಾನಿಲ್ಲ ಹೌದಾ. ಇನ್ನು ಹಣೆ ಬರಹ, ಬುದ್ಧೋದಯ, ಮುಕ್ತದ್ವಾರ, ಡೊಮಿಂಗೋ ಇವೆಲ್ಲ ಏನಪ್ಪ ಅಂದರೆ ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ನಾಟಕಗಳು ಅಂತಿಸಿ ಕಾಣ್ತೀವಿ. ಇನ್ನು ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ಕಥಾ ಸಂಕಲನಗಳು ನೋಡ್ರಿ. ಕಥಾ ಸಂಕಲನಗಳು ತೆರೆಯ ಮರೆಯಲ್ಲಿ, ಹಾವು, ಹಸಿವು ಇವೇನಪ್ಪ ಅಂದರೆ ಶಿವರಾಮ್ ಕಾರಂತ್ ಅವರ ಪ್ರಮುಖ ಕಥಾ ಸಂಕಲನಗಳು ಅಂತಿಸಿ ಕಾಣ್ತೀವಿ. ಇನ್ನು ಶಿವರಾಮ್ ಕಾರಂತ್ ಅವರ ಇತರೆ ಕೃತಿಗಳು ಯಾವಪ್ಪ ಅಂದರೆ ಬಾಲಪ್ರಪಂಚ. ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ಇದು ಬಾಲಪ್ರಪಂಚ ಅನ್ನೋದು ಏನಪ್ಪ ಅಂದರೆ ಮಕ್ಕಳ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿಯಾಗಿದೆ. ಇನ್ನು ವಿಜ್ಞಾನ ಪ್ರಪಂಚ, ಸಿರಿಗನ್ನಡ ಅರ್ಥಕೋಶ ಈ ಮೂರು ಏನಪ್ಪ ಅಂದರೆ ಅರ್ಥಕೋಶಗಳು ನೋಡಿ. ಈ ಮೂರು ಏನಪ್ಪ ಅರ್ಥಕೋಶಗಳು ಅಂತಿಸಿ ಹೇಳ್ತೀವಿ. ಇನ್ನು ಶಿವರಾಮ್ ಕಾರಂತ್ ಅವರ ಜಾನಪದ ಸಾಹಿತ್ಯ ಯಾವುದಪ್ಪ ಅಂದರೆ ಯಕ್ಷಗಾನ ಬಯಲಾಟ ಅನ್ನೋದು ಇಂಪಾರ್ಟೆಂಟ್. ಯಕ್ಷಗಾನ ಬಯಲಾಟ. ಇನ್ನು ಅಭಿನಂದನಾ ಗ್ರಂಥ, ಶಿವರಾಮ್ ಕಾರಂತ್ ಅವರಿಗೆ ಸಂಬಂಧಪಟ್ಟಂಥ ಅಭಿನಂದನಾ ಗ್ರಂಥ ಯಾವುದಪ್ಪ ಅಂದರೆ ಕಾರಂತ ಪ್ರಪಂಚ. ಇನ್ನು ಶಿವರಾಮ್ ಕಾರಂತ್ ಅವರ ಪ್ರಮುಖ ಪ್ರವಾಸ ಕಥನಗಳು ಭಾಳ ಇಂಪಾರ್ಟೆಂಟ್ ನೋಡಿ, ಸಾಕಷ್ಟು ಬಾರಿ ಕೇಳೇನ ಹೌದಾ. ಅಬುವಿನಿಂದ ಬರ್ಮಾಕ್ಕೆ, ಪೂರ್ವ ಪಶ್ಚಿಮ ಪಾತಾಳಕ್ಕೆ ಪಯಣ, ಅನಂತರ ಚಿತ್ರಮಯ ದಕ್ಷಿಣ ಕನ್ನಡ, ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಚಿತ್ರಮಯ ದಕ್ಷಿಣ ಕನ್ನಡ ಅನ್ಕಿಸಿ, ಅನಂತರ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ ಅನ್ಕಿಸಿ ಕೂಡ ಬರೀತಾನೆ. ಇನ್ನು ಇವರಿಗೆ ಲಭಿಸಿದಂಥ ಪ್ರಶಸ್ತಿಗಳು ಯಾವ್ಯಾವ ನೋಡಿ. ಶಿವರಾಮ್ ಕಾರಂತ್ ಅವರಿಗೆ ಲಭಿಸಿದಂಥ ಪ್ರಮುಖ ಪುರಸ್ಕಾರಗಳು ನೋಡಿ. 1959ರಲ್ಲಿ ಏನಪ್ಪ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದೆ. ಇವರಿಗೆ ಯಾವ ಕೃತಿಗೆ ಸಿಗ್ತದ ಅಂದರೆ ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಏನಪ್ಪ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಸಿಕ್ಕಿದೆ? ಯಕ್ಷಗಾನ ಬಯಲಾಟ. ಇನ್ನು 1968ರಲ್ಲಿ ಇವರಿಗೆ ಪದ್ಮಭೂಷಣ ಎಂಬ ಪ್ರಶಸ್ತಿ ದೊರೆತದ. ಇನ್ನು 1977ರಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ನೋಡಿ ಇದು. 1977ರಲ್ಲಿ ಏನಪ್ಪ ಅಂದರೆ ಜ್ಞಾನಪೀಠ ಪುರಸ್ಕಾರ ಪಡೀತದ. ಹೌದಾ, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೀತದ. ಯಾವ ಕೃತಿಗೆ ಅಂದರೆ ಅದು ಮುಕ್ಕಜ್ಜಿಯ ಕನಸುಗಳಿಗೆ ಯಾವ ಪ್ರಶಸ್ತಿ ದೊರೆಯಿತು ಅಂತ ಕಿಸಿ ಕೇಳ್ತಾನ, ಜ್ಞಾನಪೀಠ ಪ್ರಶಸ್ತಿ ಅಂತ ಕಿಸಿ ಹೇಳ್ಬೇಕು. ಇನ್ನು ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು 1992ರಲ್ಲಿ ಏನಪ್ಪ ಅಂದರೆ ಪಂಪ ಪ್ರಶಸ್ತಿ ದೊರೆತದೆ ಇವರಿಗೆ. 1992ರಲ್ಲಿ ಪಂಪ ಪ್ರಶಸ್ತಿ ಯಾವ ಕೃತಿಗೆ ಅಂದರೆ ಮೈಮನಗಳ ಸುಳಿಯಲ್ಲಿ ಎಂಬ ಕೃತಿಗೆ ಇವರಿಗೆ ಪಂಪ ಸಾಹಿತ್ಯ ಪ್ರಶಸ್ತಿ ದೊರೆತದೆ ಅಂತ ಕಿಸಿ ಕಾಣ್ತೀವಿ. ಇನ್ನು ಇಂದಿರಾ ಗಾಂಧಿ ಪುರಸ್ಕಾರ ಸಿಕ್ಕಿದ್ದು 1989ರಲ್ಲಿ. ಇನ್ನು ತುಳಸಿ ಸನ್ಮಾನ ಪ್ರಶಸ್ತಿ ಸಿಕ್ಕಿದ್ದು ಏನಪ್ಪ ಅಂದರೆ 1990ರಲ್ಲಿ ಅಂತ ಕಿಸಿ ನಾವು ಕಾಣ್ತೀವಿ. ಥ್ಯಾಂಕ್ ಯು ಗೈಸ್. ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ತಿಳಿಸಿ. ಥ್ಯಾಂಕ್ ಯು.